ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಇವತ್ತು ನಾವು ಧಾರವಾಡದಲ್ಲಿ ಹನುಮಂತ ನಗರ ಅಂತ ಬರುತ್ತೆ ಸ್ನೇಹಿತರೆ. ಅಲ್ಲಿ ಒಂದು ಡುಪ್ಲೆಕ್ಸ್ 4 BHK ಮನೆ ಸೇರಿದೆ. ಅದನ್ನು ಮಾಹಿತಿ ಕೊಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಇದು ನೋಡ್ಬೋದು ಸ್ನೇಹಿತರೆ. ಇದು ಲೊಕೇಶನ್ ಬಂದುಬಿಟ್ಟು ಕರ್ನಾಟಕ ಯೂನಿವರ್ಸಿಟಿಯಿಂದ ಹತ್ತತ್ರ 1.5 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ ಕಲ್ಯಾಣ ನಗರದಿಂದ ಅಷ್ಟೇ, ಅದು ಕೂಡ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುವಂಥ ಏರಿಯಾ ಇದು. ನೋಡ್ಬೋದು, ಇದು ಇಲ್ಲಿ ಒಂದು ವಾಷಿಂಗ್ ಏರಿಯಾ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದು ಕಂಪ್ಲೀಟ್ ಫ್ರಂಟ್ ಎಲಿವೇಶನ್ ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಸಂಪ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಹತ್ತತ್ರ ಒಂದು 3,500-4,000 ಸಾವಿರ ಕೆಪಾಸಿಟಿ ಇರುವಂಥ ಸಂಪ್ ಇದು. ಫ್ರಂಟ್ ಇದು ಮೇನ್ ಡೋರ್ ಬಂದ್ಬಿಟ್ಟು ಸಾಗವಾನ್ ಇದು ನೋಡ್ಬೋದು. ಇದು ಸ್ನೇಹಿತರೆ, ಇದು ಲಿವಿಂಗ್ ರೂಮ್. ಇದು ನೋಡ್ಬೋದು, ಲಿವಿಂಗ್ ರೂಮ್ ತುಂಬ ಸ್ಪೇಸಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ ಲಿವಿಂಗ್ ರೂಮಲ್ಲಿ. ಆ್ಯಂಡ್ ಇದು TV ಯೂನಿಟ್ ಮಾಡಿದ್ದಾರೆ ಇಲ್ಲಿ. ಅಂದರೆ ವಿತ್ ಸೀಲಿಂಗ್ ಎಲ್ಲ POP ವಿತ್ LED ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ವಾಷಿಂಗ್ ಮಿಷಿನ್ ಸ್ಪೇಸಲ್ಲಿ ಮಾಡಿಕೊಂಡಿದ್ದಾರೆ. ಇಲ್ಲಿ ನೋಡಿ, ಇದು ವಾಷಿಂಗ್ ಮಿಷಿನ್ ಪಾಯಿಂಟ್. ಇದು ಸ್ಟೆಪ್ ಕೆಳಗೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್. ಇದು ಇಂಡಿಯನ್ ಸ್ಟೈಲಲ್ಲಿ ಇರುವಂಥದ್ದು. ಆ್ಯಂಡ್ ಇಲ್ಲಿ ಬಂದರೆ ಸ್ನೇಹಿತರೆ, ಒಂದು ಪೂಜಾ ರೂಮ್ ಇದೆ. ಆ್ಯಂಡ್ ಇದೊಂದು ಕಿಚನ್ ಮಾಡಿದ್ದಾರೆ. ಕಿಚನ್ ಅಷ್ಟೇ, ತುಂಬ ದೊಡ್ಡದಾಗಿಲ್ಲ ಅಥವಾ ತುಂಬ ಚಿಕ್ಕದಾಗಿಲ್ಲ, ಒಂದು ಡಿಸೆಂಟ್ ಸೈಜ್ ಇದೆ. ಇದು ಅಗ್ನಿಯ ಮೂಲೆಯಲ್ಲಿ ಮಾಡುವಂಥ ಕಿಚನ್ ಇದು. ಇದೊಂದು ಫ್ರಿಜ್ ಪಾಯಿಂಟ್. ಇದು ಸ್ಟೋರೇಜ್, ಇದು ಒಂದು ಸಣ್ಣದೊಂದು ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಫ್ರಂಟ್ ಡೋರ್ ಬಂದುಬಿಟ್ಟು ಸ್ನೇಹಿತರೆ ನಾರ್ತಿಗಿದೆ. ಇದು ಅಷ್ಟೇ, ಇದು ಒಂದು ಫಸ್ಟ್ ಬೆಡ್ರೂಮ್ ಸ್ನೇಹಿತರೆ. ಇದು ಇಲ್ಲಿ ಕೂಡ POP ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಒಂದು ವಿಂಡೋ ಕೂಡ ಮಾಡಿದ್ದಾರೆ ಇಲ್ಲಿ. ಇದು ಟೋಟ್ಲು 4 BHK ಡುಪ್ಲೆಕ್ಸ್ ಮನೆ ಇದು. ಇದು ನೋಡ್ಬೋದು ಸ್ನೇಹಿತರೆ, ಇದು ಡುಪ್ಲೆಕ್ಸ್ ಮೇಲೆ ಹೋಗುವಂಥದ್ದು ಸ್ಟೆಪ್ಸ್. ಇದು ಈ ಟೋಟ್ಲು ಅಪ್ ಟು ಟೆರೆಸ್ವರೆಗೂ ಕೂಡ ಇದು ಸ್ಟೀಲ್ ರೈಲಿಂಗ್ಸನ್ನು ಹಾಕಿದ್ದಾರೆ ಇಲ್ಲಿ. ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ. ಲ್ಯಾಂಪ್ ಇದು ನೋಡ್ಬೋದು, ಇದು ಸ್ಟೀಲ್ ರೈಲಿಂಗ್ಸ್ ಎಲ್ಲ ಇದು. ಆ್ಯಂಡ್ ಸ್ಟೆಪ್ಪಿಗೆಲ್ಲ ಸ್ಟೀಲ್ ಗ್ರಾನೈಟನ್ನು ಹಾಕಿದ್ದಾರೆ ಸ್ನೇಹಿತರೆ. ಇದೊಂದು ಪ್ಯಾಸೇಜ್ ಮಾಡಿದ್ದಾರೆ. ಇಲ್ಲಿ ಸಿಟ್ಔಟ್ ಮಾಡಿದ್ದಾರೆ. ಸಿಟ್ಔಟ್ ಅಷ್ಟೇ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಒಂದು 2 ವಿಂಡೋ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ POP ಮಾಡಿದ್ದಾರೆ ವಿತ್ LED. ಇದು ಸೆಕೆಂಡ್ ಬೆಡ್ರೂಮ್ ಸ್ನೇಹಿತರೆ. ಇದು ಇಲ್ಲಿ ಕೂಡ POP ಮಾಡಿದ್ದಾರೆ ಬೆಡ್ರೂಮಲ್ಲಿ. ಇಲ್ಲಿ ಕೂಡ ಒಂದು ವಿಂಡೋ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದು ವಾಟರ್ ಪೋಸ್ಕೋಲ್ ಮಾಡುವಂಥದ್ದು. ಇದು 3ನೇ ಬೆಡ್ರೂಮ್. ಇದು ಈ ಬೆಡ್ರೂಮ್ ನೋಡ್ಬೋದು ಸ್ನೇಹಿತರೆ, ತುಂಬ ದೊಡ್ಡದಾಗಿದೆ. ನೋಡ್ಬೋದು ನೋಡಿ, 2030ಯಲ್ಲಿ ಒಂದು ನಂಬಲಕ್ಕೆ ಅಸಾಧ್ಯವಾದಂಥ ಒಂದು ಸ್ಪೇಸಸ್ ಇರುವಂಥ ಬೆಡ್ರೂಮ್ ಮಾಡಿದ್ದಾರೆ ಇಲ್ಲಿ. ಅದು 4 BHK. ಒಂದು ವಾರ್ಡ್ರೋಬ್ ಮಾಡಿದ್ದಾರೆ ವಿತ್ LED. ಒಳ್ಳೆ ಸ್ಪೇಸಸ್ ಆಗಿದೆ ನೋಡಿ, ತುಂಬ ದೊಡ್ಡದಾಗಿದೆ. 30-40ಯಲ್ಲಿ ಕೂಡ ಇಷ್ಟು ದೊಡ್ಡ ಬೆಡ್ರೂಮ್ ಇರೋದಿಲ್ಲ, ಅಷ್ಟು 20-30ಯಲ್ಲಿ ಮಾಡಿದ್ದಾರೆ. ಇದು
ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ. ಇದು ಸಿಂಕ್ ಇರೋಕ್ಕೆ ಮಾಡ್ಕೊಂಡಿರೋಂಥದ್ದು. ಇದು ಇನ್ನೂ ಒಳಗೆ ಯಾವುದು ಕೂಡ ಇನ್ನೂ ಫಿಟ್ಟಿಂಗ್ಸ್ ಎಲ್ಲ ಮಾಡಲಿಲ್ಲ. ಇಲ್ಲಿ ಕಮೋಡ್ಗೋಸ್ಕರ ಮಾಡ್ಕೊಂಡಿರುವಂಥದ್ದು. ಆ್ಯಂಡ್ ಇದು ಅಪ್ ಟು 7 ಫೀಟ್ವರೆಗೂ ಟೈಲ್ಸನ್ನು ಫಿಟ್ ಮಾಡಿದ್ದಾರೆ. ಇದು ಹಾಗೆ ಇಲ್ಲಿ ನೋಡಿದ್ರೆ ಇದು ಬಾಲ್ಕನಿ ಮಾಡಿದ್ದಾರೆ ಸ್ನೇಹಿತರೆ. ಈ ಬಾಲ್ಕನಿಯಲ್ಲಿ ಕೂಡ ನೋಡಿ ಎಂಟ್ರಿ ಸ್ಕಿಡ್ ಟೈಲ್ಸ್. ಇದು ಫ್ರಂಟ್ ನೋಡಿ ಎಲಿವೇಶನ್ ಕೂಡ ಫುಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಮನೆಗೆಲ್ಲ ತುಂಬ ಖರ್ಚು ಮಾಡಿದ್ದಾರೆ, ಒಳ್ಳೆ ಖರ್ಚು ಮಾಡಿದ್ದಾರೆ ಮಾತ್ರ. ಇದು ಸ್ಟೀಲ್ ರೈಲಿಂಗ್ಸ್. ಇದು ಫ್ರಂಟ್ ಎಲಿವೇಶನ್, ಫ್ರಂಟ್ ಔಟ್ಲುಕ್ಗೋಸ್ಕರ ಮಾಡ್ಕೊಂಡಿರೋದು. ಇದು ಇಲ್ಲಿ ನೋಡಿ ಅಲ್ಲಿವರೆಗೂ ಫುಲ್ ಸ್ಟೀಲ್ ರೈಲಿಂಗ್ಸ್ ಅನ್ನು ಮಾಡಿದ್ದಾರೆ. ಇದು ಟೆರೆಸ್ ಮೇಲೆ ಹೋಗೋದು. ಟೆರೆಸ್ ಮೇಲೆ ಕೂಡ ಮತ್ತೊಂದು ಬೆಡ್ರೂಮ್ ಇದೆ. ಇದು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇದು ಟೆರೆಸ್. ಇದು ನೋಡಿ ಕಂಪ್ಲೀಟ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಇದು ಆಂಟಿ ಸ್ಕಿಡ್ ಟೈಲ್ಸ್. ಇದು ನೋಡಿ 2x2 ಟೈಲ್ಸ್. ಇದು ಇಲ್ಲಿ ಆರಾಮಾಗಿ ಒಂದು ಚಿಕ್ಕದಾದ ಒಂದು ಫಂಕ್ಷನ್ ಮಾಡ್ಕೋಬೋದು. ಇಲ್ಲಿ ಬರ್ತ್ಡೇ ಆ ಥರ ಒಂದು ನ್ಯೂ ಇಯರ್ ಪಾರ್ಟಿ ಆ ಥರ ಎಲ್ಲ ಮಾಡ್ಕೊಳ್ಬೋದು. ಅಷ್ಟು ಒಳ್ಳೆ ನೀಟಾಗೆಲ್ಲ ಫಿನಿಶಿಂಗ್ ಮಾಡಿದ್ದಾರೆ. ಟೈಲ್ಸ್ ನೋಡ್ಬೋದು. ಇಲ್ಲೊಂದು ಟ್ಯಾಪ್ ಕೂಡ ಬಿಟ್ಟಿದ್ದಾರೆ. ಅದು ಇನ್ನಿದು 4th ಬೆಡ್ರೂಮ್ ಸ್ನೇಹಿತರೆ. ಇದು ನೋಡ್ಬೋದು. ಇದನ್ನು ಆಫೀಸ್ ಆಗಿ ಮಾಡ್ಕೊಂಡಿದ್ದಾರೆ ಇವರು ಓನರ್ ಬಂದುಬಿಟ್ಟು ಅಡ್ವೊಕೇಟ್ ಆಗಿರೋದ್ರಿಂದ ಇದೊಂದು ಆಫೀಸ್ ಮಾಡ್ಕೊಂಡಿದ್ದಾರೆ. ಇದು ಕೂಡ ಅಷ್ಟೇ, ಇದು ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ. ಇದು ಕೂಡ ಇದು ಸ್ವಲ್ಪ ಇದೆಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ಇದೊಂದು ಲ್ಯಾಪ್ ಕೂಡ ಮಾಡಿದ್ದಾರೆ ಮೇಲೆ. ಇದು ಕೂಡ ಅಷ್ಟೇ, ತುಂಬ ದೊಡ್ಡದಾಗಿದೆ ಬೆಡ್ರೂಮ್. ಇದು ಬೆಡ್ರೂಮ್ ಸೈಜ್ ಬಂದುಬಿಟ್ಟು ಸ್ನೇಹಿತರೆ 15 ಫೀಟ್ ಇದೆ. ಅಂದರೆ 14 ಈ ಥರ 14 ಇದೆ. 14 ಬೆಡ್ರೂಮ್ ನೋಡ್ಬೋದು, ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಇದರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಟೆರೆಸ್ ಮೇಲೆ ಹೋಗಬೇಕಿದ್ದು. ಹೇಳ್ಬೋದು. ಇದು 1000 ಇದೊಂದು 500 ಲೀಟ್ರದ್ದು ಕೆಪಾಸಿಟಿ ಇರುವಂಥ ಟ್ಯಾಂಕನ್ನು ಮಾಡಿದ್ದಾರೆ ಇಲ್ಲಿ. ಇದು ಸೋಲಾರ್ಗೋಸ್ಕರ ಮಾಡಿರೋದು. ಇದು 150 ಲೀಟ್ರದ್ದು ಸೋಲಾರ್. ಇದು ಆ್ಯಂಡ್ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಸ್ನೇಹಿತರೆ. ಇದು ನೋಡ್ಬೋದು. ಇದು ಹನುಮಂತ ನಗರ ವೀವ್ಸ್. ಇದು ಇಲ್ಲಿಂದ ಇಲ್ಲ ಮೇಲೆ ಇದೆ. ಇದು ಒಂಚೂರು ಅಪ್ ಇದೆ. ದಾವಣಗೆರೆಯಿಂದ ಹೋದರೆ 1.5 ಕಿಲೋಮೀಟರ್ ನಿಮಗೆ ಕರ್ನಾಟಕ ಯೂನಿವರ್ಸಿಟಿ ಬರುತ್ತೆ. ಆ್ಯಂಡ್ ಈ ಥರ ರೈಟ್ ಸೈಡಿಗೆ ಬಂದರೆ ಕಲ್ಯಾಣ ನಗರಕ್ಕೆ ಹೋಗುತ್ತೆ ಇದು ರಸ್ತೆ. ನೋಡಿ ಹೇಗಿದೆ ವಾತಾವರಣ, ತುಂಬ ಫ್ರೆಶ್ ಆಗಿದೆ ಇಲ್ಲಿ. ಪೀಸ್ ಆಫ್ ಮೈಂಡ್, ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಸ್ನೇಹಿತರೆ. ಟ್ರಾಫಿಕ್ ಕಿರಿಕಿರಿ ಇಲ್ಲ, ಏನಿಲ್ಲ, ಆರಾಮಾಗಿರ್ಬೋದು. ತುಂಬ ಚೆನ್ನಾಗಿದೆ. ಇವರು 20-30 ಕಟ್ಸುವಂಥ ಒಂದು ಬ್ಯೂಟಿಫುಲ್ ಮನೆ ಸ್ನೇಹಿತರೆ. ಇದು ಡುಪ್ಲೆಕ್ಸ್ ಮನೆ. ಇದು 4 BHK ಮಾಡಿದ್ದಾರೆ. ಎಲ್ಲ ಸ್ಪೇಸಸ್ ಆಗಿದೆ ರೂಮ್ಗಳೆಲ್ಲ. ಯಾವುದು ಕೂಡ ತುಂಬ ಮಾಡಬೇಕು 4 ಬೆಡ್ರೂಮ್ ಮಾಡಬೇಕಂತ ಯಾವುದು ಕೂಡ ತುಂಬ ಕಡಿಮೆ ಸೈಜಲ್ಲಿ ಮಾಡಿಲ್ಲ. ರೂಮ್ಗಳೆಲ್ಲ ತುಂಬ ಚೆನ್ನಾಗಿದೆ, ನೋಡಿದಿರಲ್ಲ ನೀವು. ತುಂಬ ದೊಡ್ಡದಾಗಿದೆ ರೂಮ್ಗಳೆಲ್ಲ. ಆ್ಯಂಡ್ ತುಂಬ ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ಯಾರು ಸೇಲ್ ಮಾಡಬೇಕಂತ ಕಟ್ಸೋಂಥ ಮನೆ ಅಲ್ಲ. ಇದು ಇರಬೇಕಂತ ಕಟ್ಸ್ಕೊಂಡಿರುವಂಥ ಮನೆ. ಇವರು ಬೇರೆ ಪರ್ಸ್ನಲ್ ರೀಸನ್ನಿಂದ ಇದನ್ನು ಸೇಲ್ ಮಾಡ್ತಾಯಿದ್ದಾರೆ ಅಷ್ಟೇ. ಇದು ಸ್ನೇಹಿತರೆ, ಇದು ಪ್ರೈಸ್ ಬಂದುಬಿಟ್ಟು 60 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಇದು NA KGP CC ಆಗಿರುವಂಥ ಮನೆ. ಇದು ನೋಡ್ಬೋದು, ತುಂಬ ಚೆನ್ನಾಗಿದೆ ಮನೆ. ಈ ಮನೆ ಇಷ್ಟ ಆದರೆ ದಯವಿಟ್ಟು ಇಲ್ಲಿ ಕಾಂತ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ಮತ್ತು ಈ ಮನೆ ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ
ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಮುಂದಿನ ಒಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಆರೋಗ್ಯವಾಗಿರಿ, ತಮ್ಮ ಕುಟುಂಬ ಕೂಡ ಆರೋಗ್ಯವಾಗಿರಿ ಸರಿ. ಧನ್ಯವಾದಗಳು.